SA Interiors, DXN Kombucha. ಸಿನಿಮಾ ನೋಡಿದ್ಮೇಲೆ ಕೆಲವರು ಮನೆಯಲ್ಲಿರೋ ಟೆಡ್ಡಿ ಬೇರ್ ನೋಡಿದ್ರೆ ಹೆದರ್ಕೊಳ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ನನಗೆ ನಮ್ಮ ಮನೇಲಿರೋ ಟೆಡ್ಡಿ ಬೇರ್ ಸ್ವಲ್ಪ ಸಿಮಿಲರ್ ಆಗಿದೆಯಲ್ವಾ ಅಂತ ಅನ್ನಿಸ್ತು. ಮ್ಯೂಸಿಕ್ ಆಫ್ ಮಾಡ್ರಪ್ಪ. ಮ್ಯೂಸಿಕ್ ಆಫ್. ಆಡಿಯೋ ರಿಲೀಸ್ ಆಗಿದೆ ಮತ್ತು ಯಾವತ್ತು ನಾವು ರಿಲೀಸ್ ಮಾಡಲಿದ್ದೀವಿ ಅಂತ ಕೂಡ ಹೇಳಲಿದ್ದಾರೆ ನಮ್ಮ ಫಿಲಮ್ ಟೀಮ್ ಅವರು. ಬಹುಶಃ ಆಫ್ಟರ್ ಅ ಲಾಂಗ್ ಟೈಮ್ ಅಂತ ಹೇಳ್ತಿದ್ರೆ ಅಷ್ಟಲ್ಲಿ ಡಿಸ್ಟ್ರಾಕ್ಟ್ ಆಯ್ತು. ಎಸ್, ಆಫ್ಟರ್ ವೆರಿ ಲಾಂಗ್ ಟೈಮ್ ತುಂಬಾ ಜನರು ನಿಂತ್ಕೊಂಡಿದ್ರು, ಯಾಕಂದ್ರೆ ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಅಂತ. ಅಲ್ಲಿ ಕೆಲವೊಂದಷ್ಟು ಸೀಟ್ಸ್ ಖಾಲಿ ಇದೆ, ಬಿಟ್ರೆ ಹೌಸ್ಫುಲ್ ಆಗಿದೆ ಇವತ್ತು ನಮ್ಮ ಕಲಾವಿದರ ಸಂಘ, ಹೌದಲ್ವಾ? ಸೊ ಟೆಡಿ ಬೇರ್ ಸಿನಿಮಾ ರಿಲೀಸ್ ಆದಾಗ್ಲೂ ಹೀಗೆ ಹೌಸ್ಫುಲ್ ಆಗ್ಲಿ ಅಂತ ನೀವೆಲ್ಲರೂ ಕೂಡ ಶುಭ ಹಾರೈಸೋದ್ರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ಸಿನಿಮಾ ನೋಡಕ್ ಹೋಗಿ. ಮತ್ತು ಈಗ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಆಕ್ಟಿವ್ ಇದ್ದೇ ಇರ್ತೀರಾ. ಪ್ಲೀಸ್ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇದಕ್ಕೆ ಕಾರಣವಾದ ತಂದೆ ತಾಯಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಈ ಬಂದಿರೋ ಎಲ್ಲ ಸ್ನೇಹಿತರಿಗೆ ತುಂಬಾ ಥ್ಯಾಂಕ್ಸ್. ಇವತ್ತು ಟೆಡಿ ಬೇರ್ ಆಡಿಯೋ ಲಾಂಚ್ ಆ್ಯಂಡ್ ರಿಲೀಸ್ ಈವೆಂಟ್ ಬಂದು ಬ್ಲೆಸ್ ಮಾಡ್ತಿರಲ್ಲ ನನ್ನ ಸ್ನೇಹಿತರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಟೆಡಿ ಬೇರ್ ಇದು ಸಿನಿಮಾ ಲೈಕ್ಸ್ ಆ್ಯನ್ ಎಮೋಷನ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಸಿನಿಮಾದಿಂದಲೇ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು ಇನ್ ದ ಫಿಲಮ್ ಇಂಡಸ್ಟ್ರಿ. ಸೊ ರಿಲೀಸ್ ಸ್ವಲ್ಪ ತಡ ಆಯಿತು, ಬಟ್ ಲೇಟೆಸ್ಟ್ ಆಗಿ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಏಕೆಂದರೆ ಇಷ್ಟು ವರ್ಷದ ಎಫರ್ಟ್ಸ್ ಏನಿದೆ ಅದು ಇವತ್ತು ಸ್ಕ್ರೀನಲ್ಲಿ ಕಾಣ್ತಿದೆ. ಸೊ ನೆಕ್ಸ್ಟ್ ತಿಂಗಳು ಎಲ್ಲ ಥಿಯೇಟರ್ಲು ಟೆಡಿ ಬೇರ್ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಿದೆ. ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ನೀವೆಲ್ಲ. ಸೊ ನನ್ನ ಪಾತ್ರ ಬಂದಿದ್ರಲ್ಲಿ ಸೈಕಾಲಜಿಕಲ್ ಕೌನ್ಸಿಲರ್. ಆ್ಯಂಡ್ ಜಾಸ್ತಿ ವಿಷಯ ಹೇಳೋಕ್ಕೆ ಇಷ್ಟಪಡ, ಯಾಕೆಂದರೆ ತುಂಬ ಥ್ರಿಲ್ಲಿಂಗ್ ಸಬ್ಜೆಕ್ಟ್ಸ್ ಇದೆ, ಥ್ರಿಲ್ಲಿಂಗ್ ಲೈನ್ಸ್ ಇದೆ ಸಿನಿಮಾದಲ್ಲಿ. ಸೊ ಟ್ರೈಲರ್ ನೋಡೋಕೆ ಸುಮಾರು ಜನ ತಲೆ ಒಳಗಿಟ್ಕೊಂಡಿರ್ಬೇಕು, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಏನು ಅಂತ ಯಾವುದು ಗೊತ್ತಾಗ್ತಾರಲ್ಲ ಎಲ್ಲರಿಗೂ. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನನ್ನೆಲ್ಲ ಗೆಲ್ಲಿಸಿ. ಆ್ಯಂಡ್ ನಮ್ಮ ಥಿಯೇಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಇಟ್ಸ್ ಲೈಕ್ 3 years ಆಫ್ ದಿ ಜರ್ನಿ ಫಾರ್ ಟೆಡಿ ಬೇರ್. ಸೊ ಆ್ಯಂಡ್ ಇವತ್ತು ನಮಗೆ ಪ್ಲೇಸ್ ಮಾಡೋಕ್ಕೆ ಬಂದಿರೋ ನಮ್ಮ ಡೈನಮಿಕ್ ಡೈರೆಕ್ಟರ್ ಸರ್ಗೆ ತುಂಬಾ ಥ್ಯಾಂಕ್ಸ್, ಹಾಗೂ ನಮ್ಮ ಮಮತಾಕ್ಕ ಅವ್ರಿಗೆ ಮತ್ತು ಇಲ್ಲಿ ಬಂದಿರೋ ಗಣ್ಯ ವ್ಯಕ್ತಿಗಳು ತುಂಬ ಥ್ಯಾಂಕ್ಸ್. ಮತ್ತು ಇದರಲ್ಲಿ ಬಿಗ್ಗೆಸ್ಟ್ ಅಸೆಟ್ ಆಫ್ ದಿ ಮೂವಿ ಅಂತ ಹೇಳಿದ್ರೆ ನಾನು ಶೈಲಜಾ ಅಂತ ಹೇಳ್ಬೋದು. ಏಕೆಂದರೆ ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಆ್ಯಂಡ್ 3 years ಆಫ್ ದಿ ಮೂವಿಲಿ ಶೈಲಜಾ ಎಫರ್ಟ್ಸ್ ತುಂಬಾ ಲೈಕ್ ನಿಮಗೆ ನಂಬರ್ ಆಫ್ ದಿ ಶೇಡ್ಸ್ ಇನ್ ದ ಮೂವಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಸಿನಿಮಾ ಒಂದು ಥಿಯೇಟರ್ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೈ ಹಿಂದ್ ಜೈ ಕಟಕ್. ಮತ್ತೆ ಥ್ಯಾಂಕ್ ಯು. ಈಗ ಶೈಲಜಾ ಸಿಂಹ ಅವರು ಆ ರೆಡ್ ಕಲರ್ ಸಾರಿ ಉಟ್ಕೊಂಡು ಮೇಲೆ ಹೋಗೋದು ನೀವು. ಇಲ್ಲಿ 100 ಮೂವೀಸ್ ಮಾಡೋರು ಪಕ್ಕದಲ್ಲಿದ್ದಾರೆ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಆ ಕಡೆ ಹೋಗಿ ಮಾತಾಡ್ತೀನಿ. ಓಕೆ, ಸಾರಿ ನಿಂತ್ಕೋಬೋದಾ? ಕೂತ್ಕೊಂಡೇ ಮಾತಾಡಿ, ಪರವಾಗಿಲ್ಲ. ಕೂತ್ಕೋಬೇಕಾ? ಓಕೆ, ಸಾರಿ. ಫಸ್ಟ್ ಆಫ್ ಆಲ್ ಏನು ಮಾತಾಡಬೇಕು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಆಫ್ ಯು ಹೂ ಆರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು. ಆಮೇಲೆ ಸ್ಟೇಜ್ ಮೇಲೆ ಇರೋ ನಮ್ಮ ಮಮತಕ್ಕ ಅವ್ರಿಗೆ, ಮತ್ತು ಸಾಯಿ ಪ್ರಕಾಶ್ ಅವ್ರಿಗೆ, ಮತ್ತು ಚಿಕ್ಕಣ್ಣ ಅವ್ರಿಗೆ, ಹೀರೋ ಭಾರ್ಗವ್, ಜ್ಯೋತಿ ಅವ್ರಿಗೆ, ಟಾರ್ಕೇಶ್ ಅವ್ರಿಗೆ, ದೀನಾ ಅವ್ರಿಗೆ, ಸರಿತಾ ಅವ್ರಿಗೆ, ಎಲ್ಲರಿಗೂ, ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಅವ್ರಿಗೆ, ನಮ್ಮ ಎಡಿಟರ್ ಸಂತೋಷ್ ಅವ್ರಿಗೆ, ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. ಫಸ್ಟ್ ಆಫ್ ಆಲ್ ಬಿಫೋರ್ ಗೋಯಿಂಗ್ ಟು ಮೂವಿ ಬಗ್ಗೆ ಹೇಳಬೇಕು, ಮುಂಚೆ ಒಂದು ವಿಷಯ ಹೇಳಬೇಕು. ಅದೊಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ, ಅದು ಹೇಳ್ತೀನಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭುಃ ಮಾತೆ ಸಂಗೋಸ್ತ ಕರ್ಮಣಿ. ಅಂದರೆ ನಾವೇನು ಮಾಡಿದ್ರು
ಅದ್ರ ಫಲ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಮ್ಮ ಕೆಲಸ ಏನಿದೆ ಅದು ಮಾಡ್ತಾ ಹೋಗಬೇಕು. ಅದು ಯಾಕಿದೆ ಹೇಳಿದ್ದೀನಿ ಅಂದರೆ, ನಾವು ಸ್ಟಾರ್ಟ್ ಮಾಡುವಾಗ ನಾನು ಭಾರ್ಗವ್ ಇಬ್ಬರೇ ಇದ್ವಿ, ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಮಾಡಿದ್ಮೇಲೆ ತುಂಬ ಕಷ್ಟಗಳು 3 ಇಯರ್ಸಿಂದ ಒಂದಲ್ಲ. ಇವಾಗ ಒಂದು ಹೀರೋ, ಒಂದು ನಟ ಆಗಬೇಕಂದ್ರೆ ನವರಸ ಬರಬೇಕು, ಆ ಥರ ಎಲ್ಲ ಎಫೆಕ್ಟು ನಮ್ಗೆ ಬಂದಿದೆ ನಮ್ಮ ಟೀಮ್ಗೆ. ಫಸ್ಟ್ ಆಫ್ ಆಲ್ ಭಾರ್ಗವ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ ಪೇಷನ್ಸು, ಅದು ಏನೋ ಒಂದು ಮಾಡೋಣ ಅಂತ. ಆಮೇಲೆ ಅವರು ಫಸ್ಟ್ ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು. ಪ್ರೊಡ್ಯೂಸರ್ಸ್ ಫಸ್ಟ್ ಇರೋ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ಖರ್ಚು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಫಾರ್ ದಟ್. ಆ್ಯಂಡ್ ಆಫ್ಟರ್ ದಟ್ ಮೂವಿ ಸ್ಟಾಪ್ ಆಗುವಾಗ ನಮಗೆ ನಾವಿದ್ದೀವಿ ನೀವು ಮಾಡಿ ಅಂತ ಹೇಳಿದವರು ನಮ್ಮ ಜ್ಯೋತಿ ತಾರಕೇಶ್ ಅವರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆಫ್ ಯು ಈ ಮೂವಿ ಇಷ್ಟವರೆಗೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಫ್ಟರ್ವರ್ಡ್ಸ್ ಶೈಲಜಾ ಬಗ್ಗೆ ಹೇಳಬೇಕು. ಶೈಲಜಾ ಅವ್ರಿಗೆ ಕ್ಯಾರೆಕ್ಟರ್ ಹೇಳಿದ್ಮೇಲೆ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ. ಅದು ರಾತ್ರಿ ಆಗಲಿ ಪಗಲು, ಅವ್ರು ಏನು ಅಂದರೆ ಟೈಮು ಇಷ್ಟು ಡೇಸ್ ಅಂತ ಅಂದ್ಕೊಂಡಿದ್ಮೇಲೆ ಅಷ್ಟು ಡೇಸ್ ಆಗಿಲ್ಲ, ಒಂದು ವರ್ಷಗಟ್ಟಲೆ ಆಗ್ತಾ ಇತ್ತು. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಶೈಲಜಾ ಅವರೇ. ಆಮೇಲೆ ದೀನಾ, ನಮ್ಮ ಸೋ ಮೆನಿ ಆ್ಯಕ್ಟರ್ಸ್ ಅಲ್ಲಿದ್ದಾರೆ, ಅವರು ಇಲ್ಲಿಗೆ ಬರೋಕ್ಕಾಗಿಲ್ಲ. ತುಂಬ ಸಾರಿ, ಏನು ಅನ್ಕೋಬೇಡಿ. ನೀವೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಯು ಅಂದರೆ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ನಮ್ಮ ಟೆಕ್ನಿಕಲ್ ಸಪೋರ್ಟ್, ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅವರು ವಿವೇಕ್ ಅವ್ರ ಬಗ್ಗೆ ಹೇಳಬೇಕು. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ಯಂಗ್ ಟ್ಯಾಲೆಂಟು, ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಆಮೇಲೆ ಸಿಂಗರ್ಸ್ ಮಂಜು ಮತ್ತು ಪ್ರಹ್ಲಾದ್, ಮೇಘವರ್ಷಿಣಿ ಅವ್ರಿಗೆ ಥ್ಯಾಂಕ್ ಯು. ಆಮೇಲೆ ಸಂತೋಷ್, ನಮ್ಮ ಎಡಿಟರು, ಒಂದ್ಸತಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇನ್ನೊಂದು ವಿಷಯ ಏನಂದರೆ, ಓಕೆ ಇಲ್ಲಿವರೆಗೆ ನಾವು ಮಾಡಿದ್ದೀವಿ, ಓಕೆ ಏನು ಮಾಡಿದ್ದೀವಿ ಏನಂತ ಇವಾಗ ನೀವು ಟ್ರೈಲರ್ ನೋಡಿದ್ದೀರಾ, ಪ್ರೋಮೋ ನೋಡಿದ್ದೀರಾ, ಎಲ್ಲ ನೋಡಿದ್ದೀರಾ. ಬಟ್ ಇಲ್ಲಿಂದ ಮೂವಿ ಸ್ವಲ್ಪ ಅಂದರೆ ಇದಾಗಬೇಕಂದ್ರೆ ನೀವೆಲ್ಲರ ಸಪೋರ್ಟ್ ನಮಗೆ ಬೇಕು. ಒಂದ್ಸತಿ ನೀವೆಲ್ಲರಿಗೋಸ್ಕರ ನಿಮ್ಮೆಲ್ಲರಿಗೆ ಅಂದರೆ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ದಯಮಾಡಿ ಈ ಮೂವಿని ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. ಸರ್ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಎಷ್ಟು ಹೇಳಬೇಕು ಅದೆಲ್ಲ ಕಟ್ ಮಾಡಿದ್ದೀನಿ. ಓಕೆ ಥ್ಯಾಂಕ್ ಯು. ಅದೇ ಟೆಡ್ಡಿ ಬೇರ್, ಆ್ಯಕ್ಚುಲಿ ಟೆಡ್ಡಿ ಬೇರ್ ಬಗ್ಗೆ ಮೂವಿ ಇಷ್ಟವರೆಗೂ ವರ್ಲ್ಡಲ್ಲಿ ಯಾರೂ ತೆಗೆದಿಲ್ಲ. ಇವಾಗ ಒಂದು ಮೂವಿ ಹಾಲಿವುಡಲ್ಲಿ ಬರ್ತಾ ಇದೆ, ಅದು ಆ ಕಂಟೆಂಟ್ ಆಗಿದೆ ಸರ್. ಇವಾಗ ಇದು 3 ಪಾರ್ಟ್ಸ್ ಇದೆ ಸರ್. ನಾವು ಮಿಡಿಲ್ ಪಾರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರೀಕ್ವೆಲ್ ಇದೆ, ಸೀಕ್ವೆಲ್ ಇದೆ. ತುಂಬ ಒಂದು ಇದಾಗಿ ಮಾಡ್ಕೊಂಡಿದ್ದೀವಿ ಸರ್. ತುಂಬ ಕಷ್ಟಪಟ್ಟು ಒಂದು ರಿಸರ್ಚ್ ಮಾಡಿದ್ದೀವಿ ಟೆಡ್ಡಿ ಬೇರ್ ಬಗ್ಗೆ. ನೀವು ಮೂವಿ ನೋಡಿದ್ರೆ ಟೆಡ್ಡಿ ಬೇರ್ ಅಂದರೆ ಹೆಂಗೆ ಬಂತು ನಮ್ಮ ಎಕ್ಸಿಸ್ಟೆನ್ಸ್ಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸರ್. ಪೂರಿ ಜಗನ್ನಾಥ ಅವ್ರೇನಂದ್ರೆ, ನೀವು ಯಾರಿಗೆ ಅಂದರೆ ನಿಮ್ಮ ಕೆಲಸಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ, ಯಾರಿಗೆ ರೆಸ್ಪೆಕ್ಟ್ ಕೊಡೋದೇ ಬೇಡ ಅಂತಾರೆ. ಅದೊಂದು ಅವರು ನಿಮ್ಮ ಕೆಲಸಕ್ಕೆ ನೀವು ರೆಸ್ಪೆಕ್ಟ್ ಕೊಟ್ಟರೆ ಸರ್, ಯಾರು ಗುಡ್ ಮಾರ್ನಿಂಗ್ ಹೇಳಿದ್ರು ಬೇಡ ಅಂತಾರೆ. ಯಾಕೆ ಇದೆಲ್ಲ ನಿಮ್ಮ ಕೆಲಸ ನೀವು ಇದು ಮಾಡಿ ಅಂತಾರೆ. ಆ ಥರ ಅವರು ಅಂದರೆ ಅವ್ರ ಹತ್ರ ಕಲ್ತ್ಕೊಂಡೋದು ಏನಂದರೆ, ನಾನು ಫಸ್ಟು ಒಂದು ಶ್ಲೋಕ ಹೇಳಿದ್ದೀನಿ, ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗುವಾಗ ಎಲ್ಲ ಬರುತ್ತೆ ಅಂತ. ಅದೇ ಕಲ್ತ್ಕೊಂಡೆ. ಫಸ್ಟ್ ಆಫ್ ಆಲ್ ಈ ಮೂವಿ ನಾನು ಫಸ್ಟ್ ಏನೋ ಒಂದು ಲವ್ ಸ್ಟೋರಿನೋ ಏನೋ ಮಾಡಬೇಕಂದ್ರೆ ಈಸಿಯಾಗಿತ್ತು. ಎತ್ಕೊಂಡು ಒಂದು 200 kgs ಎತ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಎಲ್ಲ ಡ್ರ್ಯಾಗ್ ಆಯಿತು, ಎಲ್ಲ ಆಯಿತು, ಖರ್ಚು ಆಯಿತು, ಡ್ರ್ಯಾಗ್ ಆಯಿತು, ಎಲ್ಲ ಆಯಿತು. ಇದರಲ್ಲಿ ಸಾಂಗ್ಸ್ ಇದೆ. ಆ್ಯಕ್ಚುಲಿ ಇದು ಕಾಲಭೈರವ ಸಾಂಗ್ ಅನ್ನೋದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಬರೋದು. ತುಂಬ ಎಫೆಕ್ಟಿವ್ ಆಗಿರೋದು, ಗೂಸ್ ಬಂಪ್ಸ್ ಇರೋ ಸಾಂಗ್ ಇದು. ಆಮೇಲೆ ಫೈಟ್ಸು 1-2 ಫೈಟ್ಸ್ ಇದೆ ಸರ್. ಇದೆ ಜುಲೈಯಲ್ಲಿ ಇರುತ್ತೆ ಸರ್. ಇನ್ನೂ ಡೇಟು ಫೈನಲೈಸ್ ಮಾಡಲ್ಲ, ಸೆನ್ಸರಲ್ಲಿದೆ. ಸೆನ್ಸರ್ ಆದಮೇಲೆ ಸರ್ ಇದು 2020 ನವಂಬರಲ್ಲಿ ಸ್ಟಾರ್ಟ್ ಆಯಿತು. 2021 ನವಂಬರಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ವಲ್ಪ ಸೆಕೆಂಡ್ ವೇವ್ ಇದೆಲ್ಲ ಬಂತು. ಅದಾದಮೇಲೆ ಸ್ವಲ್ಪ ಡ್ರ್ಯಾಗ್ ಆಯಿತು. ಬ್ಯಾಂಗ್ಳೂರು
ಆಮೇಲೆ ಬರ ಸರ್ ವೆಲ್ಕಮ್ ಸರ್, ವೆಲ್ಕಮ್. ಸಾಯಿಬಾಬನಂತೆ ಕಂಗೊಳಿಸುವಂತ ನಮ್ಮ ಪ್ರೀತಿಯ ಓಂ ಸಾಯಿ ಪ್ರಕಾಶ್ ಸರ್ ಅವ್ರಿಗೆ ಓಂ ಸಾಯಿರಾಮ್ ಅಂತ ಹೇಳ್ತಾರೆ. ದಯಮಾಡಿ ಹೇಗೆ ಅನ್ನಿಸ್ತು ಈ ಹೊಸಬರ ಪ್ರಯತ್ನ ಅಂತ ದಯವಿಟ್ಟು ತಿಳಿಸ್ಬೇಕು ಸರ್. ಓಂ ಶ್ರೀ ಸಾಯಿರಾಮ್. ಫಸ್ಟ್ I want to say congrats to Teddy Bear Unit. Next, I want to say best of luck to Teddy Bear Film. ಸಿನಿಮಾ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ, ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ ಹೇಳಿದ್ದಾರೆ. ಕೃಷ್ಣ ಪರಮಾತ್ಮ ಹೇಳಿ ತಿಳ್ಕೊಂಡಿದ್ದಾರೆ ನಿರ್ದೇಶಕರು. ಕರ್ತವ್ಯ ನಮ್ಮದು, ಫಲ ದೇವರು ಕೊಡೋದು. ಬೆಸ್ಟ್ ಆಫ್ ಲಕ್, ದೇವರು ಫಲ ಕೊಡ್ತಾರೆ. ಇವತ್ತೇನು ಸಕ್ಸಸ್ ಆಗಿದ್ದಾರೆ, ಯಾಕಂದ್ರೆ ನಮ್ಮ ಕಲಾವಿದ ಸಂಘದ ಅಂಬರೀಶ್ ಅವರ ಆಡಿಟರ್ ಫುಲ್ ಆಯಿತು. ಅಂದ್ರೆ ನಿಮ್ಮ ಯೂನಿಟ್ ಮೇಲೆ ನಿಮ್ಮ ಹಿಂದೆ ಎಷ್ಟು ಶ್ರೀಯಭಿಲಾಷಿಗಳಿದ್ದಾರೆ, ಎಷ್ಟು ಸ್ನೇಹಿತರಿದ್ದಾರೆ, ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗತ್ತೆ. ರಿಯಲಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಬೆನ್ನು ತಟ್ಟೋರು ಬೇಕು, ಕಾಲಿಡಿಯವ್ರು ಬೇಡ. ನೀವೆಲ್ಲ ಬೆನ್ನು ತಟ್ಟಿ ಟೆಡ್ಡಿ ಬೇರಿನ ಆಶೀರ್ವಾದ ಮಾಡಿ ಬಂದಿರ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅವ್ರಿಗೆ ಇಷ್ಟಪಡ್ತೀನಿ ನಾನು. ಇದೇ ರೀತಿ ಟೆಡ್ಡಿ ಬೇರ್ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಇದು ಪ್ಯಾನ್ ಇಂಡಿಯನ್ ಆಗ್ಬೋದು, ಸಕ್ಸಸ್ ನಮ್ಮನ್ನೆಲ್ಲೂ ತಗೊಂಡೋಗುತ್ತೆ. ಕಾಂತಾರ ಫಿಲ್ಮ್ ರಿಲೀಸ್ ಆಗುವಾಗ ದೇಡು ಜನನೇ ಬಂದಿಲ್ಲ. ನಿಧಾನವಾಗಿ ಒಂದು ಬಾಯಿನಿಂದ ಒಂದು ಕಿವಿಗೆ, ಆ ಕಿವಿ ಕೇಳಿಸ್ಕೊಂಡವ್ರು ಆ ಬಾಯಿನಿಂದ ಇನ್ನೊಂದು ಬಾಯಿ ಹೇಳಿ 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 ಕಾಂತಾರ ಒಂದು ರೀತಿ ವಿಶ್ವದಲ್ಲೇ ಒಂದು ದಾಖಲೆ ಮಾಡುತ್ತೆ. ಹೇಳಕ್ಕಾಗಲ್ಲ, ಮಗು ಹುಟ್ಟಿದ ತಕ್ಷಣ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರ, ಪೊಲೀಸ್ ಆಫೀಸ್ ಆಗ್ತಾರ, ಕಳ್ಳರಾಗ್ತಾರ ನಮ್ಗೆ ಗೊತ್ತಾಗಲ್ಲ. ಬಟ್ ಸಿನಿಮಾ ಬಿಡುಗಡೆ ದಿನಾನೇ ಗೊತ್ತಾಗತ್ತೆ. ಆ ಮಾರ್ನಿಂಗ್ ಶೋ ಬರ್ತಾರಲ್ವ ಅಭಿಮಾನಿ ದೇವತೆಗಳು, ಅವ್ರು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಜೀವನನೇ ಬೇರೆ ಥರ ಆಗತ್ತೆ. ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಕಲಾವಿದರಾಗ್ಬೋದು, ಅವರ ಆಶೀರ್ವಾದದಿಂದ, ಅವ್ರು ನೋಡೋ ರೀತಿಯಿಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಅಭಿಮಾನ ದೇವತೆಗಳು ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ನಾಯಕ ನಟನಾಗಿ ತುಂಬ ಚೆನ್ನಾಗಿ ಮಾಡಿದ್ರಿ. ನಾಯಕರು ಗೊತ್ತಿಲ್ಲ, ನಾಯಕರು ಗೊತ್ತಿಲ್ಲ, ಒಟ್ಟಾರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಒಬ್ಬ ನಿರ್ದೇಶಕರಿಗೆ ಇಂಥ ಸಿನಿಮಾದಲ್ಲಿ ಒಳ್ಳೆ ಕ್ಯಾಮರಾಮನ್ ಬೇಕು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಒಳ್ಳೆ ಎಡಿಟರ್ ಬೇಕು. ಈ 4 ಜನ ಸೇರಿದ್ರೇನೆ ಈ ಸಿನಿಮಾನೇ ಮೇಲ್ತರಕ್ಕೆ ಅವಕಾಶ ಇರುತ್ತೆ. ಈ 4 ಜನ ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದ್ರಿ. ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಅದ್ಭುತವಾಗಿದೆ, ಕ್ಯಾಮರಾಮನ್ ಶಾರ್ಟ್ಸ್ ಚೆನ್ನಾಗಿದೆ, ನಿರ್ದೇಶಕರ ಥಾಟ್ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು, ಸಾಂಗ್ ಇಷ್ಟ ಆಯಿತು, ಟೀಚರು ಚೆನ್ನಾಗಿದೆ, ಎವ್ರಿಥಿಂಗ್ ಗುಡ್. ನಮ್ಮ ದಿವ್ಯಮ್ಮ ಹೇಳ್ತಾರ ಕಾಲಭೈರವ ತುಂಬ ಚೆನ್ನಾಗಿದೆ, ಆ ಶ್ಲೋಕ ತುಂಬ ಚೆನ್ನಾಗಿದೆ. ಮೋಸ್ಟ್ ಎಮೋಷನಲ್ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥದ್ದು. ಯಾಕಂದರೆ ಹನುಮಂತ ಆಗ್ಬೋದು, ದೇವಿ ಆಗ್ಬೋದು, ಈ ರೀತಿ ಕಾಲಭೈರವ ಆಗ್ಬೋದು, ನಮ್ಮನ್ನೆಲ್ಲೂ ತಗೊಂಡು ಹೋಗುತ್ತೆ. ನಾವು ಸಿನಿಮಾಗಳು ನಾಗದೇವತೆ, ಗ್ರಾಮ ದೇವತೆ, ನವಶಕ್ತಿ ವೈಭವ ಮಾಡುವಾಗ ಥಿಯೇಟ್ನಲ್ಲಿ ದೇವ್ರ ಮೈಮೇಲೆ ಬರುವಂಥ ಸನ್ನಿವೇಶ ಬೇಕಾಷ್ಟು ನೋಡಿದ್ದೀನಿ ನಾನು. ಅಲ್ಲೇ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ರೆ ನಾವು ನೋಡಿದೀವಿ. ಆ ರೀತಿ ಕಾಲಭೈರವ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು. ನೀವು ಏನು ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರು ಆ ಕಾಲಭೈರವ ಆಶೀರ್ವಾದದಿಂದ ನೀವು ಸಕ್ಸಸ್ ಆಗ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕನ್ನವರು ಒಳ್ಳೆ ಮನಸ್ಸು, ನಿಜವಾಗ್ಲೂ ನೀವು ಹೊಸಬನ್ನ ಎಂಕರೇಜ್ ಮಾಡ್ತಾ ಬಂದಿದ್ದೀರಿ. ಆ ಕ್ರೆಡಿಟ್ ನಿಮ್ಗೆ ಇರಲೇಬೇಕು. ಥ್ಯಾಂಕ್ ಯು. ಇವತ್ತು ಹೊಸಬರಾಗಿರ್ಬೋದು, ನಾಳೆ ನೀವೇ ಕೇಳೋಂಥ ಪರಿಸ್ಥಿತಿ ಬರ್ಬೋದು. ಸಕ್ಸಸ್ ಆದ್ಮೇಲೆ ರೆಕಮೆಂಡ್ ಮಾಡಿ, ಈಗ ನಮ್ಮ ಗಾಡಿ ನಮ್ಗೆ ಕೊಡಿಸಿ ಅಂತ.
ಯಾಕಂದರೆ ನಾನು ನೋಡಿದೆ ನನ್ನ ಜೀವನದಲ್ಲಿ. ನಾನು ಫಸ್ಟ್ ಬರುವಾಗ ನಾನು ಯಾರೋ ಕನ್ನಡದಲ್ಲಿ ಗೊತ್ತಿಲ್ಲ. ಒಂದೊಂದು ಸಕ್ಸಸ್ ಆಗುವಾಗ ಮಿನಿಸ್ಟರ್ ಫೋನ್ ಮಾಡೋರು, ನಮ್ಮ ಡಿಸ್ಟ್ರಿಬ್ಯೂಟರ್ ಪಿಕ್ಚರ್ ಕೊಡಿಸಿ ಅಂತ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅನ್ನೋರು ನಮ್ಮ ಪಿಕ್ಚರ್ಸ್ ಮೈಸೂರು, ಮಂಡ್ಯ, ಕೂರ್ಗ್, ಹಾಸನ ಎಲ್ಲ ಕೇಳೋರು, ಫೋನ್ ಮಾಡಿ ಕೇಳೋರು. ಅಯ್ಯಂಗಾರ್ನ ಕಲಿಸಿ ಸಾಯಿ ಪ್ರಕಾಶನ್ನ ಕೇಳಿ ಈ ಸಿನಿಮಾ ನಮ್ಮದೇ, ಈ ಸಿನಿಮಾ ನಮ್ಮದೇ ಅಂತ. ಯಾರೇನಾಗ್ತಾರೋ ಗೊತ್ತಿಲ್ಲ, ಅದಕ್ಕೆ ನಾನೇ ಸಾಕ್ಷಿ. ನಾನು ಎಲ್ಲಿಂದ ಬಂದವನು ನಾನು, ಆದ್ರೂ ನನ್ನ ಸಕ್ಸಸ್ ನನಗೊಂದು ಗೂಗಲ್ ಮ್ಯಾಪ್ ಥರ ಆಯಿತು. ನಿರ್ಮಾಪಕರು ನನ್ನ ಫಾಲೋ ಮಾಡಿದ್ದಾರೆ, ಕಲಾವಿದ ನನ್ನ ಫಾಲೋ ಮಾಡಿದ್ದಾರೆ, ಎಕ್ಸಿಬಿಟರ್ಸ್ ನನ್ನ ಫಾಲೋ ಮಾಡಿದ್ದಾರೆ, ಮುಖ್ಯವಾಗಿ ಅಭಿಮಾನ ದೇವತೆಗಳು ನನ್ನ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಒಳ್ಳೆ ಸಿನಿಮಾ ಯಾವತ್ತೂ ಫೇಲ್ ಆಗಲ್ಲ. ಅದರಿಂದ ಇದು ಒಳ್ಳೆ ಸಿನಿಮಾ ಅಂತ ನಮಗೆ ಅನಿಸ್ತು. ಈ ಕಾಲದಲ್ಲಿ ಈ ಜೋಡನಲ್ಲಿ ಮಾಡುವಂಥ ಸಿನಿಮಾಗಳು ಇಷ್ಟ ಆಗುತ್ತೆ, ಒಂದು ಥ್ರಿಲ್ಲರ್ ಇಷ್ಟಪಡ್ತಾರೆ. ಯಾಕಂದರೆ OTT ಪ್ಲಾಟ್ಫಾರ್ಮ್ ನಾವು ನೋಡ್ತಾ ಇದ್ದೇವಲ್ವಾ, ಅದರಲ್ಲಿ ದೆವ್ವ ಆಗ್ಬೋದು, ಥ್ರಿಲ್ಲರ್ ಆಗ್ಬೋದು, ಒಬ್ಬರಿಗೆ ಒಂದು ಆಡಿಯನ್ಸ್ ಇದ್ದಾರೆ ಇದಕ್ಕೋಸ್ಕರ ಅಂತ ಆ ಜೋಡಲ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ. ಗ್ಯಾರಂಟಿ ಈ ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಮಾಧ್ಯಮ ಮಿತ್ರರಿಗೂ ನಾನು ಬೇಡೋದೊಂದೇ, ನಿಮ್ಮಿಂದ ನಾವು ಜನರ ಪರಿಚಯ ಆಗ್ತೀವಿ. ನೀವು ಕೊಡೋ ರಿಪೋರ್ಟ್ನಿಂದ ನಮ್ಮ ಸಿನಿಮಾ ಸಕ್ಸಸ್ ಆಗತ್ತೆ. ಅದರಿಂದ ಮಾಧ್ಯಮ ಮಿತ್ರರೆಲ್ಲರೂ ಇಂಥ ಸಿನಿಮಾಕ್ಕೆ ಸಹಕಾರ ಕೊಡಬೇಕು. ಹೊಸಬರಿಗೆ ನೀವು ಸಹಕಾರ ಕೊಟ್ಟರೆ ಅವರು ಸಕ್ಸಸ್ ಆಗೋ ಅವಕಾಶ ಇರುತ್ತೆ. ಪ್ರೆಸ್ ಅನ್ನೋದು ನಮಗೊಂದು ವೆಲ್ಕಮ್ ಇದ್ದಾಗೆ, ವೆಲ್ಕಮ್ ಕಾರ್ಡ್. ಜಗದೀಶ್, ಯಾಕಂದ್ರೆ ಒಳ್ಳೇದು ಕೆಟ್ಟದ್ದು ಹೇಳುವಂತ ಮನೋಭಾವ ಅವ್ರಿಗಿರುತ್ತೆ. ಇವಾಗ ರಿವ್ಯೂಸ್ ನಮ್ಮಕ್ಕಾಗ್ತಾ ಇಲ್ಲ. ನಮ್ಮ ಕಾಲದಲ್ಲಿ ನಮ್ಗೆ ಭಯ ಆಗೋದು, ಶುಕ್ರವಾರ ಸಿನಿಮಾ ರಿಲೀಸ್ ಆದ್ಮೇಲೆ ಭಾನುವಾರ ರಿವ್ಯೂ ಬರುತ್ತಂದ್ರೆ ಫಸ್ಟ್ ನಾವು ನೋಡೋಕೆ ಭಯ ಬಿಡ್ತೀವಿ. ನಾವು ಏನ್ ಕೊಟ್ಟಿರ್ಬೋದು ಅವ್ರು ನಮಗೆ, ಯಾವ ರೀತಿ ನಮ್ಮನ್ನು ಟೀಕೆ ಮಾಡಿರ್ಬೋದು, ಯಾವ ರೀತಿ ನಮ್ಮನ್ನು ಎಂಕರೇಜ್ ಮಾಡಿರ್ಬೋದು. ಭಯದಿಂದ ನಮ್ಮ ಅಸೋಸಿಯೇಟ್ ಕೈಯಲ್ಲಿ ಫಸ್ಟ್ ಓದಂತ ಹೇಳ್ತೀವಿ ನಾವು. ಅವ್ರು ಓದಿದ್ಮೇಲೆ ನೀವು ಓದ್ಬೋದು ಸರ್ ಅಂತ ಧೈರ್ಯ, ಅಂದ್ರೆ ಅಷ್ಟು ನಮ್ಮನ್ನ ಅವರು ಹೃದಯಕ್ಕೆ ಹಚ್ಕೊಡೋರು ನಮ್ಮನ್ನ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ. ಯಾಕಂದ್ರೆ ನಾವು ಎಲ್ಲಿ ದಾರಿ ತಪ್ಪು ಅಂತ ಭಯ ಇರೋದು ಆ ಕಾಲದಲ್ಲಿ. ಪ್ರೆಸ್ಸೇ ನಮ್ಮನ್ನ ಕರೆಕ್ಟ್ ದಾರಿಯಲ್ಲಿ ನಡೆಸೋರು. ಫಸ್ಟ್ ಕ್ರಿಟಿಕ್ ಪ್ರೆಸ್. ಅವ್ರು ಏನು ಅವ್ರ ಮನಸ್ಸಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಅನ್ನಿಸ್ತದೋ ಅದೇ ಭಾವ ಅಭಿಮಾನ ಜೊತೆಗಿರುವಂಥದ್ದು. ಅದರಿಂದ ನಿಮ್ಮೆಲ್ಲರ ಸಹಕಾರ ಟೆಡ್ಡಿ ಬೇರ್ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒನ್ಸ್ ಅಗೇನ್ ಐ ವಾಂಟ್ ಸೇ ಕಂಗ್ರಾಟ್ಸ್ ಟು ಎಂಟೈರ್ ಯೂನಿಟ್. ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ರ. ಸೇಮ್ ಐ ವಾಂಟ್ ಸೇ ಬೆಸ್ಟ್ ಆಫ್ ಲಕ್ ಟು ಟೆಡ್ಡಿ ಬೇರ್ ಫಿಲಿಂ. ಸಕ್ಸಸ್ ಆಗಬೇಕು, ಸಾಯಿರಾಮ್, ಗಾಡ್ ಬ್ಲೆಸ್ ಯು. ನಿಮ್ಮಂತ ಹಿರಿಯರು ಬಂದು ಶುಭ ಹಾರೈಸಿದ್ದು ನಮಗೆ ತುಂಬಾನೇ ಖುಷಿ ತಂತು ಸರ್. ಧನ್ಯವಾದಗಳು ಅಂತ ಹೇಳ್ತಾ, ಆಕ್ಚುಲಿ ಇವತ್ತಿನ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಅನ್ನ ಕೂಡ ನಾನೀಗ ಸ್ಮರಿಸ್ಕೊಳ್ತಾ ಇದ್ದೀನಿ. ವಂಡರ್ ಡೈಮಂಡ್ಸ್, GMR ವೆಲ್ಫೇರ್ ಫಂಡ್ಸ್, NYS ಇಂಟೀರಿಯರ್ಸ್, DXN ಕೊಂಬುಚ, ಆದಿಲಕ್ಷ್ಮಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಒಂದು ಚೊಚ್ಚಲ ಸಿನಿಮಾ ಟೆಡ್ಡಿ ಬೇರ್. ಆಗ್ಲೇ ಹೇಳಿದ ಹಾಗೆ ಸ್ವಲ್ಪ ಭಯ, ಸ್ವಲ್ಪ ಥ್ರಿಲ್ ಇರುತ್ತೆ ನಮ್ಮ ಈ ಸಿನಿಮಾದಲ್ಲಿ. ಆದಷ್ಟು ಬೇಗ ರಿಲೀಸ್ಗೆ ಕೂಡ ರೆಡಿಯಾಗಿದ್ದಾರೆ ಇಡೀ ಸಿನಿಮಾ ತಂಡ. ಎಲ್ಲರಿಗೂ ಒಳ್ಳೇದಾಗಲಿ. ಈಗಾಗಲೇ ಒಂದು ಹಾಡನ್ನ ನಾವು ಕೇಳಿದ್ವಿ, ಕಾಲ ಭೈರವನ ಒಂದು ಸ್ತೋತ್ರ ಹಾಡಿರುವಂತಹ ಮಂಜುನಾಥ್ ಅಂಬರ್ಶೆಟ್ಟಿ ಆನ್ ಸ್ಟೇಜ್ ಪ್ಲೀಸ್. ಪ್ರಹ್ಲಾದ್ ಅವರು ಹಾಗೆ ಮೇಘ ವರ್ಷಿಣಿ, ಅಶ್ವಥಾಚಾರ್ 3 ಜನ ಜಾಯಿನ್ ಆಗಬೇಕು ವೇದಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಕಂಪ್ಲೀಟ್ ಆಡಿಟೋರಿಯಂ ಫುಲ್ ಆಗಿ ನಿಂತಿದ್ದಾರೆ. ದೇವೆ ಮೇಡಮ್ ತುಂಬ ಸಿನಿಮಾಗೂ ಹೀಗೆ ಸಿನಿಮಾಗೂ ಹೀಗೆ ಬಂದು ನಿಮ್ಮೆಲ್ಲರೂ ಸಪೋರ್ಟು ಸಿನಿಮಾಗೂ ಸಿಗಲಿ. ಸೊ ಟೆಡ್ಡಿ ಬೇರ್ ಸುಪ್ರೀಂ ಸ್ಟಾರ್ ಭಾರ್ಗವ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮುದ್ದಾಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ. ತುಂಬ ಚೆನ್ನಾಗಿ ಬಂದಿದೆ. ಟ್ರೇಲರ್ ನೋಡಿದ ತಕ್ಷಣ ಅನ್ನಿಸ್ತು, ಎಸ್ ಓಕೆ ನೋ ಪ್ರಾಬ್ಲಮ್, ಬಾ ಭಾರ್ಗವ್
ಮುಂದುವರ್ಸೋಣ, ತುಂಬ ಚೆನ್ನಾಗಿ ಮಾಡೋಣ, ಪ್ರಮೋಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಜೊತೆಗೆ ನಿರ್ದೇಶಕರಾಗಿ ಲೋಕೇಶ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಎಲ್ಲ ನಿಮ್ಮ ನಟರನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕು. ಆಮೇಲೆ ಮ್ಯೂಸಿಕ್ ವಿವೇಕ್ ಜಂಗ್ಲಿ ಹೊಸಬನಾಗಿದ್ರು, ಚಿಕ್ಕ ಹುಡುಗಾಗಿದ್ರು, ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ಯಾ. ಮೊದಲೇ ಇದಕ್ಕೆ ಮೊದಲೇ 3-4 ಸಾಂಗ್ಸು ನಮ್ಮ ಚಾನಲಲ್ಲಿದೆ. ಸೊ ತುಂಬ ಚೆನ್ನಾಗಿ ಮಾಡ್ತಾನೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಬಾಡಿ ಫಿಟ್ಟಾಗಿ ಇಟ್ಕೊಂಡಿರ್ಬೇಕು, ತುಂಬ ಚೆನ್ನಾಗಿರಬೇಕು. ಮಮತಾ ಮೇಡಮ್ ಈ ಸಿನಿಮಾಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ. ಯಾಕಂದರೆ ನಿಮ್ಮದು ಫೀಲ್ಡೇ ಬೇರೆ, ಸಿನಿಮಾ ಅಂತ ಅಂದಾಗ ನೀವು ಬಂದು ಸಪೋರ್ಟ್ಗೆ ಮಾಡಿ ಇವರಿಗೆ ಪ್ರೋತ್ಸಾಹ ಮಾಡಕ್ಕೆ ಬಂದಿದ್ದೀರಾ, ತುಂಬ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಗುರುಗಳು ಸಾಯಿ ಪ್ರಕಾಶ್ ಅವರಂತೂ ಸಿನಿಮಾ ಅಂತ ಹೇಳಿದ್ರೆ ಎಂಥ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ನೀವೇನೇ ಮಾಡಿ ಓಕೆ ಐ ವಿಲ್ ಸಪೋರ್ಟ್ ಯು ಅಂತ ಹೇಳಿ. ಸೊ ಇವ್ರು ಹೊಸ ಪ್ರತಿಭೆ ಇರ್ಬೋದು, ಅವ್ರಿಗೆ ಬಂದು ಸಪೋರ್ಟ್ ಮಾಡಿ ನೀವು ಮುಂದೆ ಹೋಗಿ. ಅಂದರೆ ಏನಾದ್ರು ತಪ್ಪಿದ್ರು ನಾನು ಹೇಳ್ತೀನಿ ನಂತರ. ಲೋಕೇಶ್ ಅವರು ಕೇಳ್ಕೊಂಡಾಗ ಹೇಳ್ತಾ ಇದ್ರು, ಸರ್ ನನಗೆ ತುಂಬ ಹೊತ್ತು ಮಾತಾಡಿದ್ರು, ತುಂಬ ಖುಷಿ ಆಯಿತು ನನಗೆ ಅಂತ. ಸರ್ ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಎಲ್ಲರ ಮೇಲವರಿಗೆ ಇರಲಿ, ನಮ್ಮೆಲ್ಲರಿಗೆ ಇರಲಿ. ಜೊತೆಗೆ ಕ್ಯಾಡಮ್ ಎಲ್ಲರೂ ಅಂದರೆ ಎಲ್ಲ ಸಪೋರ್ಟರ್ಸು ಜೊತೆ ಮಾಡೆಲ್ಸ್ ಎಲ್ಲರೂ ಬಂದಿದ್ದೀರಿ. ದಯವಿಟ್ಟು ಸಿರಿ ಮ್ಯೂಸಿಕ್ನಲ್ಲಿ ಈ ಹಾಡು ಮತ್ತು ಟೀಸರ್ ಟ್ರೈಲರ್ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ, ಸಿನಿಮಾ ಸಪೋರ್ಟ್ ಮಾಡಿ, ಸಿನಿಮಾ ಗೆಲ್ಲಿಸಿ. ಧನ್ಯವಾದಗಳು. ನಿಮಗೂ ಜಾಸ್ತಿ ವ್ಯೂಸ್ ಬರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.